ವೆರಿ ಗುಡ್ ಈವ್ನಿಂಗ್. ಇಲ್ಲಿವರೆಗೂ ಏನ್ ಮಾಡಿದೀವಪ್ಪ ಅಂದ್ರೆ ನಾವು ಮ್ಯಾಥ್ ಸೈನ್ಸ್ GPSTR 2022 ನ ಮಾಡಲ್ ಕ್ವಶನ್ ಪೇಪರ್ ನ ಬಿಡಿಸ್ತಾ ಇದೀವಿ. 3 ಅಂಕದ ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀವಿ. ಆ ಎಲ್ಲ ಪ್ರಶ್ನೆಗಳಲ್ಲಿ ಒಂದೇನಪ್ಪಾ ಅಂದ್ರೆ ಸಣ್ಣ ನಾನು ಕನ್ನಡ ವರ್ಷನ್ ಅಷ್ಟೇ ನೋಡ್ತಾ ಬಿಡಿಸ್ತಾ ಹೋಗ್ತಾ ಇದ್ದೆ. ಇಂಗ್ಲಿಷ್ ವರ್ಷನ್ ತೆಗೆದು ನೋಡಿದಾಗ ಒಂದು ಸಣ್ಣ ಕ್ಲಾರಿಫಿಕೇಶನ್ ಇದೆ ಅಲ್ಲಿ. ಹೌದಾ, ಅದೇನು ಸ್ಟಡಿ ಮಾಡಿದ ನಾಲೆಜ್ ಎಲ್ಲೂ ಹೋಗುವುದಿಲ್ಲ. ಸ್ಪೋರೋಫೈಟು ಮತ್ತು ಗೆಮೆಟೋಫೈಟು ಹೌದಾ ಸಸ್ಯಗಳಲ್ಲಿ ಮಾತ್ರ ಇರ್ತಾವ ಅಂತ ಹೇಳಿದ. ಇಂಗ್ಲಿಷ್ ವರ್ಷನ್ ಅಲ್ಲಿ ಇಲ್ಲಿ ಹೆಂಗ ಬೀಜಕ ಮತ್ತು ಲಿಂಗಾಣು ಮತ್ತು ಬೀಜಕ ಲಿಂಗಾಣುಗಳು ಮತ್ತು ಬೀಜಗಳನ್ನು ಕೊಟ್ಟಿದಾರಲ್ಲ, ಅಲ್ಲಿ ಏನಪ್ಪಾ ಅಂದ್ರೆ ಮೇಲ್ ಜರ್ಮ್ ಸೆಲ್ಸ್ ಮತ್ತು ಫಿಮೇಲ್ ಜರ್ಮ್ಸ್ ಅಂತ ವೆರಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸಮಸ್ಯೆ ಮಾಡ್ಕೊಂಡಿದಾರೋ ಅಥವಾ ಏನ್ ಮಾಡಿದಾರೋ ಅದು ಗೊತ್ತಿಲ್ಲ. ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಹಂಗಾದ್ರೆ ಅದೇನ್ ದೊಡ್ಡ ವಿಷಯ ಅಲ್ಲ. ಏನಪ್ಪಾ ಅಂದ್ರೆ ಮೇಲ್ ಜರ್ಮ್ ಸೆಲ್ಸ್ ಮತ್ತು ಫಿಮೇಲ್ ಜರ್ಮ್ ಸೆಲ್ಸ್. ಹಂಗಾದ್ರೆ ಮೇಲ್ ಜರ್ಮ್ ಸೆಲ್ಸ್ ಅದನ್ನ ನಾವು ಗಂಡು ಲಿಂಗಾಣುಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಗಂಡು ಲಿಂಗಾಣುಗಳು. ಆಮೇಲೆ ಏನಪ್ಪಾ ಅಂದ್ರೆ ಹೆಣ್ಣು ಲಿಂಗಾಣುಗಳು ಅಂತ ಕರಿತೀವಿ. ಹೆಣ್ಣು ಲಿಂಗಾಣುಗಳು. ಇವುಗಳ ನಡುವಿನ ವ್ಯತ್ಯಾಸಗಳನ್ನ ನೋಡಬೇಕು. ಹೌದಾ, ಅಲ್ಲೇನ್ ಬೀಜಕಗಳು ಮತ್ತು ಲಿಂಗಾಣುಗಳು ಅಂತ ಕೊಟ್ಟಿದ್ರಲ್ಲ, ಅವುಗಳ ನಡುವಿನ ವ್ಯತ್ಯಾಸ ಗಂಡು ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು ಅಂತ ಅಭ್ಯಾಸ ಮಾಡೋಣ. ಕ್ವಶನ್ ನಂಬರ್ ಎಷ್ಟಪ್ಪ ಅಂದ್ರೆ ಕ್ವಶನ್ ನಂಬರ್ 81. ಅಲ್ಲಿ ನಾನು ಏನ್ ಮಾಡೋದು ಅಂದ್ರೆ ಸಸ್ಯಗಳಲ್ಲಿ ಉಂಟಾಗುವಂತ ಏನಪ್ಪಾ ಅಂದ್ರೆ ಬೀಜಕಗಳು ಮತ್ತು ಏನಪ್ಪಾ ಅಂದ್ರೆ ಲಿಂಗಾಣುಗಳ ಬಗ್ಗೆ ಎರಡರ ನಡುವಿನ ವ್ಯತ್ಯಾಸ, ಸಂತತಿ ಪರಿಣಾಮ ವ್ಯವಸ್ಥೆ ಹವಸೆ ಸಸ್ಯಗಳಲ್ಲಿ ಬರ್ತದಂತೆ ವ್ಯವಸ್ಥೆಯನ್ನು ಮಾಡಿದ. ಮಾನವನಲ್ಲಿ ಈ ರೀತಿ ಬೀಜಕಗಳು ಅಂತ ಬರೋದಿಲ್ಲ ಅಂತ ಹೇಳಿದೆ. ಹೌದು, ಅಷ್ಟೇ ಸತ್ಯ. ಆದ್ರೆ ಇದನ್ನ ಏನು ಮೇಲ್ ಜರ್ಮ್ಸ್ ಅಲ್ಲೂ ಮತ್ತು ಫಿಮೇಲ್ ಜರ್ಮ್ಸ್ ಅಲ್ಲೂ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅವರು ಅದನ್ನ ಬೀಜಕ ಅಂತ ತಗೊಂಡಿದ್ರೆ ಆ ರೀತಿ ತಗೋಬಾರ್ದಾಗಿತ್ತು ನನಗೆ ಅನಿಸ್ತದ. ಮತ್ತೆ ಅಲ್ಲೂ ಹೇಳಿದ್ದೆ. ಇಲ್ಲ ನಿಮ್ ಕಾಮೆಂಟ್ಸ್ ಏನಾದ್ರು ಇದ್ರೆ ಹೇಳ್ರಿ. ಹಾಗಾದ್ರೆ ಗಂಡು ಲಿಂಗಾಣುಗಳು ಏನು ಉಂಟಾಗ್ತಾವ? ವೀರ್ಯಾಣುಗಳಲ್ಲಿ ಇರ್ತಾವ. ಗಂಡು ಲಿಂಗಾಣುಗಳು ಏನಪ್ಪಾ ಅಂದ್ರೆ ವೀರ್ಯಾಣುಗಳು. ಗಂಡು ಲಿಂಗಾಣುಗಳು ಯಾವ? ವೀರ್ಯಾಣುಗಳು. ಗಂಡು ಲಿಂಗಾಣುಗಳು ಯಾವ? ವೀರ್ಯಾಣುಗಳು. ಹಂಗಾರೆ ಹೆಣ್ಣು ಲಿಂಗಾಣುಗಳು ಯಾವ? ಅಂಡಾಣುಗಳು. ಅಂಡಾಣುಗಳು. ಆಮೇಲೆ ಗಂಡು ಲಿಂಗಾಣುಗಳು ಏನಪ್ಪಾ ಅಂದ್ರೆ XY ಕ್ರೋಮೋಸೋಮ್ಗಳನ್ನ ಹೊಂದಿರ್ತಾವ. ಹೌದಾ, ವೀರ್ಯಾಣುಗಳು XY ಕ್ರೋಮೋಸೋಮ್ ಅನ್ನು ಹೊಂದಿರ್ತಾವ. ಹೆಣ್ಣು ಲಿಂಗಾಣುಗಳು ಅಂಡಗಳು ಏನಿರ್ತಾವ ಯಾವತ್ತು XX ಕ್ರೋಮೋಸೋಮ್ ಅನ್ನು ಹೊಂದಿರ್ತಾವ. ಹಂಗಾದ್ರೆ ವೀರ್ಯಾಣುಗಳು ಏನಪ್ಪಾ ಅಂದ್ರೆ ಗಂಡು ಸಂತಾನೋತ್ಪತ್ತಿ ವ್ಯೂಹವಾದಂತ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಏನಪ್ಪಾ ಅಂದ್ರೆ ಉತ್ಪತ್ತಿ ಆಗ್ತಾವ. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಏನಾಗ್ತಾವ ಅಂದ್ರೆ ಉತ್ಪತ್ತಿ ಆಗ್ತಾವ. ಇವೇನಾಗ್ತಾವ ಅಂದ್ರೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಉತ್ಪತ್ತಿ ಆಗ್ತಾವ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಉತ್ಪತ್ತಿ ಆಗ್ತಾವ. ಆಮೇಲೆ ಲಿಂಗ ನಿರ್ಧರಣೆಯಲ್ಲಿ ಗಂಡು ಲಿಂಗಾಣುಗಳ ಪಾತ್ರ ಇದೆ. ಲಿಂಗ ನಿರ್ಧರಣೆಯಲ್ಲಿ ಗಂಡು ಲಿಂಗಾಣುಗಳು ಮೇಲ್ ಜರ್ಮ್ ಸೆಲ್ಸ್ ಅಂತ ಕರಿತೀವಲ್ಲ, ಅವುಗಳ ಪಾತ್ರ ಇದೆ. ಆದ್ರೆ ಲಿಂಗ ನಿರ್ಧರಣೆಯಲ್ಲಿ ಹೆಣ್ಣು ಲಿಂಗಾಣುಗಳ ಯಾವುದೇ ಪಾತ್ರ ಇರೋದಿಲ್ಲ. ಇರೋದು ಎರಡು ಏನು? XX ಕ್ರೋಮೋಸೋಮ್ಸ್ ಪಾತ್ರ ಇಲ್ಲ. ಹೌದಾ. ಆಮೇಲೆ ಏನಪ್ಪಾ ಅಂದ್ರೆ ಗಂಡು ಲಿಂಗಾಣುಗಳು ಎಲ್ಲಿ ಉಂಟಾಗ್ತಾವ ಅಂತ ಹೇಳಿದೆ? ಗಂಡು ಸಂತಾನ. ಸಾಕು ಅನಿಸ್ತದೆ ನನಗೆ. ಗಂಡು ಲಿಂಗಾಣುಗಳು ಮೇಲ್ ಜರ್ಮ್ ಸೆಲ್ ಮತ್ತು ಫಿಮೇಲ್ ಜರ್ಮ್ ಸೆಲ್ಸ್. ಹೌದಾ, ಅಟ್ ದ ಟೈಮ್ ಆಫ್ ಫರ್ಟಿಲೈಸೇಷನ್ ದೇ ಆರ್ ರಿಕ್ವೈರ್ಡ್. ಅದಕ್ಕೆ ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು 2-3 ವ್ಯತ್ಯಾಸಗಳನ್ನು ಡಿಸ್ಕಸ್ ತಂದಿದ್ರು. ಎಲ್ಲಿ? ವೀರ್ಯಾಣುಗಳಲ್ಲಿ ಇರ್ತಾವ, ಇವು ಅಂಡಾಣುಗಳಲ್ಲಿ ಇರ್ತಾವ, ಇವು XY ಕ್ರೋಮೋಸೋಮ್ಗಳನ್ನು ಹೊಂದಿರ್ತಾವ, ಇವು XX ಕ್ರೋಮೋಸೋಮ್ಗಳನ್ನು ಹೊಂದಿರ್ತಾವ. ಗಂಡು ಸಂತಾನೋತ್ಪತ್ತಿಯಲ್ಲಿ ಉತ್ಪತ್ತಿ ಆಗ್ತಾವ ಯಾವಾಗ? ಪ್ರೌಢಾವಸ್ಥೆಯಲ್ಲಿ. ಹೆಣ್ಣು ಸಂತಾನೋತ್ಪತ್ತಿ ಯುಗದಲ್ಲಿ ಪ್ರೌಢಾವಸ್ಥೆಯಲ್ಲಿ ಏನಾಗ್ತಾವ? ಉತ್ಪತ್ತಿ ಆಗ್ತಾವ. ಆಮೇಲೆ ಏನಪ್ಪಾ ಅಂದ್ರೆ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಉಂಟಾದಂತಹ ಅಂಡಾಣುಗಳು, ಹೆಣ್ಣು ಲಿಂಗಾಣುಗಳು ಅಂತ ಕರಿತೀವಲ್ಲ, ಅವ ಅಂಡಾಣುಗಳಲ್ಲಿರುವಂತಹ ಅಂಡಕಗಳು ಫಲಿತಗೊಳ್ಳದಿದ್ದರೆ ಏನಪ್ಪಾ ಅಂದ್ರೆ ಋತುಚಕ್ರದ ವೇಳೆಯಲ್ಲಿ ದೇಹದಿಂದ ಕೆಲವು ಕಶ್ಮಲಗಳನ್ನು ತೆಗೆದುಕೊಂಡು ಪ್ರತಿ ತಿಂಗಳಿಗೆ ಒಂದ್ಸಲ ಹೊರ ಹೋಗ್ತಾವ. ಅದನ್ನ ನಾವು ಋತುಚಕ್ರ ಅಂತ ಕರಿತೀವಿ. ಆ ರೀತಿಯಾದಂತಹ ಋತುಚಕ್ರ ವ್ಯವಸ್ಥೆ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಇಲ್ಲ. ಆಮೇಲೆ ರಚನೆಯನ್ನ ನೋಡೋದಾದ್ರೆ ಅವು ಹೆಚ್ಚಾಗಿ ಯಾವ್ದಪ್ಪ ಅಂದ್ರೆ ಹೆಣ್ಣು ಲಿಂಗಾಣುಗಳು ದುಂಡಾಕಾರ ಅಂಡಾಣು ಆಕಾರವನ್ನು ಹೊಂದಿದಾವ. ಗಂಡು ಲಿಂಗಾಣುಗಳು ಒಂದು ತಲೆ ಮತ್ತು ಬಾಲವನ್ನು ಹೊಂದಿದಾವ. ಬಾಲ ಏನ್ ಮಾಡ್ತದ ಅಂದ್ರ ಏನು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಯೋನದಿಂದ ಗರ್ಭಕೋಶ, ಗರ್ಭಕೋಶದಿಂದ ಫೆಲೋಪಿಯನ್ ನಾಳ, ಫೆಲೋಪಿಯನ್ ನಾಳದಿಂದ ಅಂಡಾಣುವನ್ನು ತಲುಪಿಸ್ಲಿಕ್ಕೆ ತುಂಬಾ ದೂರ ಚಲಿಸ್ಬೇಕು. ಚಲಿಸ್ಲಿಕ್ಕೆ ಬಾಲ ಏನ್ ಮಾಡ್ತದಂದ್ರ ಸಹಾಯ ಮಾಡ್ತದೆ. ತಲೆ ಮತ್ತು ಬಾಲಗಳು ಏನ್ ಮಾಡ್ತಾವ? ಸಹಾಯ ಮಾಡ್ತಾವ. ಆ ರೀತಿಯಾದಂತಹ ಏನಪ್ಪಾ ಅಂದ್ರೆ ರಚನೆ ಇದೆ. ಇಷ್ಟು ಏನಪ್ಪಾ ಅಂದ್ರೆ ಗಂಡು ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳು. 81 ಕ್ವಶನ್. ಅದನ್ನ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ತಿಳ್ಕೊಂಡ್ಬಿಟ್ರೆ ಅದು ಮಾನವನಿಗೆ ಸಂಬಂಧಪಟ್ಟಂತೆ ವರ್ಡ್ ಬಳಸಬಾರ್ದು. ಬೀಜಕಗಳು ಮತ್ತು ಲಿಂಗಾಣುಗಳು ಅಂತ ಬಳಸಬಾರ್ದು. ಆದ್ರೆ ಕೇಳಿದ್ರು ಮಾನವನಿಗೆ ಸಂಬಂಧಪಟ್ಟಂತೆ ಕೇಳಿದ್ದಾರೆ ಬೀಜಗಳು ಅಂತ. ಮಾನವನಲ್ಲಂತೂ ಬೀಜಗಳಿರಲ್ಲ. ಆದ್ರೆ ಈ ರೀತಿ ಇರ್ತಾವ ಏನು ಗಂಡು ಲಿಂಗಾಣುಗಳು ಮತ್ತು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಏನೋ ಸಮಸ್ಯೆ ಆಗಿರಬಹುದು ನನ್ನ ಪ್ರಕಾರ. ಹೌದಾ. ಹಾಗಾದ್ರೆ ಈಗ ಏನ್ ಮಾಡೋಣಪ್ಪ ಅಂದ್ರೆ 4 ಅಂಕದ ಬಾರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. 4 ಅಂಕದ ಪ್ರಶ್ನೆಗಳಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಏನಿದೆಪ್ಪ ಅಂದ್ರೆ ನ್ಯೂಟನ್ನ ಗುರುತ್ವ ನಿಯಮವನ್ನ ನಿರೂಪಿಸಿ.
ನ್ಯೂಟನ್ ಅದನ್ನು ನಾವೇನು ಕೇಳ್ತೀವಿ ಅಂದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮ, ವಿಶ್ವವ್ಯಾಪಿ ಗುರುತ್ವ ನಿಯಮ. ಹಾಗಾದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಏನ್ ಹೇಳ್ತದಪ್ಪ ಅಂದ್ರೆ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತು ಒಂದು ಇನ್ನೊಂದನ್ನ ಆಕರ್ಷಿಸ್ತದೆ. ವಿಶ್ವದಲ್ಲಿರುವಂತಹ ಯಾವುದೇ ಎರಡು ವಸ್ತುಗಳು ಒಂದು ಇನ್ನೊಂದನ್ನ ಏನ್ ಮಾಡ್ತಾವ, ಆಕರ್ಷಿಸ್ತಾವ. ಹಾಗಾದ್ರೆ ಅವುಗಳ ನಡುವಿನ ಏನು ಆಕರ್ಷಣಾ ಬಲ ಇದೆ, ಈ ಆಕರ್ಷಣಾ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿರ್ತದ ಮತ್ತು ಅವುಗಳ ನಡುವಿನ ಅಂತರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರ್ತದೆ. ಹೌದಾ? ಬೇಕಾದ್ರೆ ಬರಿ ಅಂದ್ರೆ ಬರ್ತೀನಿ. ವಿಶ್ವದಲ್ಲಿರುವಂತಹ ಯಾವುದೇ ಎರಡು ಕಾಯಗಳು, ವಿಶ್ವದಲ್ಲಿರುವ ಯಾವುದೇ ಎರಡು ಕಾಯಗಳು ಒಂದು ಇನ್ನೊಂದನ್ನು ಆಕರ್ಷಿಸುತ್ತವೆ. ಈ ಬಲವು ಯಾವ ಬಲ? ಆಕರ್ಷಣ ಬಲ. ಈ ಬಲವು ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಮತ್ತು ಅವುಗಳ ನಡುವಿನ ದೂರದ ವರ್ಗಕ್ಕೆ ವಿಲೋಮಾನುಪಾತದಲ್ಲಿರುತ್ತವೆ. ಸ್ವಲ್ಪ ಕನ್ನಡ ಹ್ಯಾಂಡ್ ರೈಟಿಂಗ್ ಅಷ್ಟೊಂದು ಸರಿಯಾಗುತ್ತಿಲ್ಲ, ಆದ್ರೆ ಡೆಫಿನಿಷನ್ ಇದು ಏನಪ್ಪಾ ಅಂದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮ 1 ಅಂಕ. ಹಾಗಾದ್ರೆ ಇಷ್ಟಕ್ಕೆ ಕ್ವಶನ್ ಮುಗಿಲಿಲ್ಲ, ಅದನ್ನು ಗಣಿತೀಯವಾಗಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಗಣಿತೀಯವಾಗಿ ವ್ಯಕ್ತಪಡಿಸ್ಬೇಕಂದ್ರೆ ಇಲ್ಲೊಂದು ಗೊತ್ತಿರಬೇಕು, ಎರಡು ಕಾಯಗಳಿದಾವ. ಆ ಎರಡು ಕಾಯಗಳ ನಡುವಿನ ಆಕರ್ಷಣ ಬಲ ಏನಿದೆಯಲ್ಲ, ಆ ಕಾಯಗಳ ನಡುವಿನ ಏನು ಸರಳ ರೇಖೆ ನೀಡ್ತೀವಲ್ಲ, ಎರಡೂ ಕಾಯಗಳ ಕೇಂದ್ರದಿಂದ ಆ ಸರಳ ರೇಖೆಯ ಗುಂಟ ಆಕರ್ಷಣ ಬಲ ಇರ್ತದೆ. ಹಾಗಾದ್ರೆ ನಾನು ಎರಡು ಕಾಯಗಳನ್ನು ತಗೋತೀನಿ, ಇದೊಂದು ದೊಡ್ಡ ಕಾಯ ಅಂತ ತಗೊಳ್ರಿ, ಒಂದು ಚಿಕ್ಕ ಕಾಯ ಅಂತ ತಗೊಳ್ರಿ, ಇದನ್ನು ಎ ಅಂತ ತಗೋತೀನಿ, ಇದನ್ನ ಬಿ ಅಂತ ತಗೋತೀನಿ, ಇವುಗಳ ನಡುವಿನ ಕೇಂದ್ರ ಅಂತ. ಹೌದಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಇದೇನಪ್ಪಾ ಅಂದ್ರೆ ಅವುಗಳ ನಡುವಿನ ಅಂತರ. ಇದನ್ನು ನಾನು ಕ್ಯಾಪಿಟಲ್ ಎಂ ಅಂತ ತಗೋತೀನಿ, ಇದನ್ನು ಸ್ಮಾಲ್ ಎಂ ಅಂತ ತಗೋತೀನಿ. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತಹ ದೂರವನ್ನ ನಾನು ಡಿ ಅಂತ ತಗೋತೀನಿ. ಏನಂತ ತಗೋತೀನಿ? ಡಿ ಅಂತ ತಗೋತೀನಿ. ಹಾಗಾದ್ರೆ ಏನಪ್ಪಾ ಅಂದ್ರೆ ವಿಶ್ವದಲ್ಲಿರುವಂತ ಯಾವುದೇ ಕಾಯಗಳು ಈ ಕಾಯದ ಮೇಲೆ ವರ್ತಿಸ್ತದ, ಈ ಕಾಯದ ಮೇಲೆ ವರ್ತಿಸ್ತದ. ಹೌದಾ? ಇದನ್ನ ಆಲ್ರೆಡಿ ನಾನು ಏನ್ ಮಾಡಿದ್ದೇನೆ ಅಂದ್ರೆ ಗುರುತ್ವ ಚಾಪ್ಟರ್ ಹೇಳ್ಬೇಕಾದ್ರೆ 9th ಸ್ಟ್ಯಾಂಡರ್ಡ್ ಗುರುತ್ವ ಚಾಪ್ಟರ್ ಹೇಳ್ಬೇಕಾದ್ರೆ ವಿವರವಾಗಿ ಹೇಳಿದ್ದೀನಿ. ಹಾಗಾದ್ರೆ ಡೆಫಿನಿಷನ್ ಆಧಾರದ ಮೇಲೆ ಹೌದಾ ಏನಪ್ಪಾ ಅಂದ್ರೆ ಎರಡು ಕಾಯಗಳ ರಾಶಿ, ಆ ಎರಡು ಕಾಯಗಳ ರಾಶಿ ಏನ್ ತಗೋತೀವಿ, ಇನ್ನು ಒಂದು ಕಾಯದ ರಾಶಿ ಎಂ ಅಂತಿದೆ, ಮತ್ತೊಂದು ಕಾಯದ ರಾಶಿ ಸ್ಮಾಲ್ ಎಂ ಅಂತಿದೆ. ಹೌದಾ? ಹಾಗಾದ್ರೆ ಆ ಎರಡೂ ಕಾಯಗಳ ನಡುವೆ ಏನಪ್ಪಾ ಅಂದ್ರೆ ಆಕರ್ಷಣ ಬಲ ಇದೆ. ಆ ಆಕರ್ಷಣ ಬಲವನ್ನ ಎಫ್ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಹಾಗಾದ್ರೆ ಏನ್ ಡೆಫಿನಿಷನ್ ಏನ್ ಹೇಳ್ತಾ ಇದೆ, ಅವುಗಳ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರ್ತದ. ಬಲ ಏನಾಗಿರ್ತದಪ್ಪ ಅಂದ್ರೆ ಬಲ ಅವುಗಳ ರಾಶಿ ಕ್ಯಾಪಿಟಲ್ ಎಂ ಇಂಟು ಸ್ಮಾಲ್ ಎಂ ರಾಶಿಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿ ಇರ್ತದ. ಇದನ್ನ ಈಕ್ವೇಶನ್ 1 ಅಂತ ತಗೋತೀವಿ. ಆಮೇಲೆ ಅದೇ ಡೆಫಿನಿಷನ್ ಏನ್ ಹೇಳ್ತದ, ಅವುಗಳ ನಡುವಿನ ದೂರದ ವರ್ಗಕ್ಕೆ, ಅವುಗಳ ನಡುವಿನ ದೂರದ ವರ್ಗ ಯಾವುದು? ಬಲ ಅವುಗಳ ನಡುವಿನ ದೂರದ ವರ್ಗಕ್ಕೆ F ಪ್ರಪೋರ್ಷನಲ್ ಟು 1 ಡಿವೈಡೆಡ್ ಬೈ ಡಿ ಸ್ಕ್ವೇರ್ ವರ್ಗಕ್ಕೆ ವಿಲೋಮಾನುಪಾತದಲ್ಲಿ ಇರ್ತದ. ಇದನ್ನ ನಾವು ಈಕ್ವೇಶನ್ 2 ಅಂತ ತಗೋತೀವಿ. ಹಾಗಾದ್ರೆ ಈಕ್ವೇಶನ್ 1 ಮತ್ತು 2ರಿಂದ ನಾವೇನ್ ಬರಿಬಹುದಪ್ಪ ಅಂದ್ರೆ ಎರಡರಲ್ಲೂ ಎಫ್ ಕಾಮನ್ ಇದೆ, ಬಲ ಕಾಮನ್ ಇದೆ. F ಪ್ರಪೋರ್ಷನಲ್ ಟು ಎಂ ಇಂಟು ಎಂ, ಕ್ಯಾಪಿಟಲ್ ಎಂ ದೊಡ್ಡ ಕಾಯ, ಸ್ಮಾಲ್ ಎಂ ಸಣ್ಣ ಕಾಯ, ಕ್ಯಾಪಿಟಲ್ ಎಂ ಇಂಟು ಎಂ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಇದನ್ನ ಈಕ್ವೇಶನ್ ನಾನು 3 ಅಂತ ತಗೋತೀನಿ. ಹಾಗಾದ್ರೆ ಎರಡು ಕಾಯಗಳ ನಡುವೆ ಆಕರ್ಷಣ ಬಲ ಇದೆ ಅಂದ್ರೆ ಅದು ವಿಶ್ವವ್ಯಾಪಿ ಗುರುತ್ವ ನಿಯಮಕ್ಕೆ ಒಳಪಡ್ತದೆ. ಆಮೇಲೆ ಭೂಮಿ ತನ್ನದೇ ಆದ ಗುರುತ್ವ ಸ್ಥಿರಾಂಕವನ್ನ ಹೊಂದಿದೆ. ಹಾಗಾದ್ರೆ ಭೂಮಿಯ ಗುರುತ್ವ ಸ್ಥಿರಾಂಕವನ್ನ ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಅಂತ ಕರೀತಾರೆ. ಏನ್ ಕರೀತಾರೆ? ಭೂಮಿಯ ಗುರುತ್ವ ಸ್ಥಿರಾಂಕವನ್ನ ಏನಂತ ಕರೀತಾರೆ? ವಿಶ್ವವ್ಯಾಪಿ ಗುರುತ್ವ ಸ್ಥಿರಾಂಕ ಅಂತ ಕರೀತಾರೆ. ಗುರುತ್ವ ಸ್ಥಿರಾಂಕ. ಹಾಗಾದ್ರೆ ಇದನ್ನ ನಾವು ಯಾವ ಸಂಕೇತದಿಂದ ಗುರುತಿಸ್ತೀವಿ ಅಂದ್ರೆ ಜಿ ಅನ್ನೋ ಸಂಕೇತದಿಂದ ಗುರುತಿಸ್ತೀವಿ. ಹಾಗಾದ್ರೆ ಜಿ ಯ ಬೆಲೆ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ kg ಸ್ಕ್ವೇರ್ ಇದೆ. ಯಾವುದು? ಜಿ ಯ ಬೆಲೆ. ಅದು
ಯಾವತ್ತು ಸ್ಥಿರವಾಗಿ ವರ್ತಿಸ್ತದೆ ಎಲ್ಲಾ ಕಾಯಗಳ ಮೇಲೆ, ಅದು ಭೂಮಿಯ ಮೇಲಿರುವಂತಹ ಕಾಯ ಇರ್ಬೋದು, ಆಕಾಶಗಳಲ್ಲಿರುವಂತಹ ಕಾಯ, ಎಲ್ಲಾ ಕಾಯಗಳ ಮೇಲೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಸ್ಥಿರಾಂಕ ಸಿಮಿಲರ್ ಆಗಿ ಏನಾಗ್ತದೆ ಅಂದ್ರೆ ವರ್ತಿಸ್ತದೆ. ಹಂಗಾರೆ ಅದರ ಆಧಾರದ ಮೇಲೆ ಇದನ್ನ ಏನ್ ಬರಿಬಹುದಪ್ಪ ಅಂದ್ರೆ F is equal to gm into m divided by d square. ಹೌದಾ, ಇದನ್ನೇನಪ್ಪ ಅಂದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮದ ಏನಪ್ಪಾ ಅಂದ್ರೆ ಸಮೀಕರಣ ಅಂತ ಹೇಳ್ಬೋದು. ಇದನ್ನ ಸಮೀಕರಣ 4 ಅಂತ ತಗೋತೀನಿ. ಇದನ್ನ ಮತ್ತೆ ಅಲ್ಟರ್ ಮಾಡಿ ಇದೇ ಸಮೀಕರಣವನ್ನ ಹೆಂಗಪ್ಪ ಎಫ್ ನ್ಯೂಮರೇಟರ್ ಇದೆ, ಡಿ ಏನಾಗ್ತದೆ ನ್ಯೂಮರೇಟರ್ ತರ್ತೀವಿ, ಎಫ್ ಡಿ ಸ್ಕ್ವೇರ್ ಎಂ ಇಂಟು ಎಂ, ಎಫ್ ಡಿ ಸ್ಕ್ವೇರ್ ಎಂ ಇಂಟು ಸಾರಿ ಜಿ ಎಂ ಇಂಟು ಎಂ ಅಂತಲೂ ಬರೀಬಹುದು. ಹಂಗಾದ್ರೆ ಇದು ಕೂಡ ಇದು ವಿಶ್ವವ್ಯಾಪಿ ಗುರುತ್ವ ಏನು ನಿಯಮದ ಏನಪ್ಪಾ ಅಂದ್ರೆ ಸಮೀಕರಣ. ಇದನ್ನ ಸಾಧಿಸಿದ್ವಿ, ಇದನ್ನೇನ್ ಮಾಡಿದ್ವಿ ಸಾಧಿಸ್ತೀವಿ. ಎಷ್ಟು ಅಂಕಕ್ಕೆ? 2 ಅಂಕಕ್ಕೆ. ಹಾಗಾದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ಅಥವಾ ಏನ್ ಕೇಳಿದಾರಲ್ಲಿ ಗುರುತ್ವ ನಿಯಮವನ್ನ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಕರೆಯಲು ಕಾರಣ ಏನು? ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಕರೀಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಕಣಕ್ಕೂ ನಾವೇನ್ ಮಾಡ್ಬೋದು ಅಂದ್ರೆ ಈ ನಿಯಮವನ್ನ ಅನ್ವಯಿಸಬಹುದು. ಅನ್ವಯಿಸಿ ಭೂಮಿ ಮತ್ತು ಚಂದ್ರ ಇವುಗಳ ನಡುವಿನ ಸಂಬಂಧ, ಭೂಮಿಯ ಸುತ್ತ ಚಂದ್ರ ಸುತ್ತಾಗ್ತಲ್ಲ, ಈಗಳ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಬಹುದು. ಸೌರವ್ಯೂಹದಲ್ಲಿರುವಂತಹ ಸೂರ್ಯ ಮತ್ತು ಎಲ್ಲಾ ಗ್ರಹಗಳ ನಡುವಿನ ಚಲನೆಯನ್ನ ಅರ್ಥ ಮಾಡ್ಕೊಳ್ಬಹುದು. ಏನು ನಕ್ಷತ್ರಗಳು ಉಂಟಾಗಿದ್ದು ಸೌರ ರಾಶಿಯ ಸಮ್ಮಿಲನದಿಂದ, ಹೌದಾ, ಹೈಡ್ರೋಜನ್ ಸಮ್ಮಿಲನದಿಂದ, ಅದಕ್ಕೆ ಕಾರಣ ನಾವು ಕೊಡಬಹುದು. ಹೌದಾ, ಆಮೇಲೆ ಉಬ್ಬರವಿಳಿತಗಳು ಯಾಕೆ ಉಂಟಾಗ್ತಾವ ಭೂಮಿಯ ಮೇಲೆ, ಅದಕ್ಕೆ ಕಾರಣ ಕೊಡಬಹುದು. ಇಂತಹ ಎಲ್ಲ ಕಡೆ ನಾವೇನ್ ಮಾಡ್ಬೋದು ಅಂದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮವನ್ನ ಅಪ್ಲೈ ಮಾಡೋದ್ರಿಂದ ಅನ್ವಯ ಮಾಡೋದ್ರಿಂದ, ಹೌದಾ, ಅದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಕರಿತೀವಿ. ಇದೇನಪ್ಪಾ ಅಂದ್ರೆ 4 ಅಂಕ, 1 ಅಂಕ 2 ಅಂಕ, ಆಮೇಲೆ ಅದನ್ನ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಯಾಕೆ ಕರೀತಾರ ಅದಕ್ಕೆ 1 ಅಂಕ. ಟೋಟಲ್ ಎಷ್ಟು? 4 ಅಂಕ. ಹೌದಾ, ಆಮೇಲೆ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಕರೆಕ್ಷನ್, ಅದು ಕನ್ನಡ ಟು ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಸೇಮ್ ಅದೇ ರೀತಿ ಏನಪ್ಪಾ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಆಣ್ವಿಕ ರಾಶಿಯನ್ನು ಕಂಡುಹಿಡಿಯಿರಿ ಅಂತ ಕನ್ನಡದಲ್ಲಿ ಕೇಳಿದಾರೆ, ಮತ್ತು ನೈಟ್ರೋಜನ್ ಅಣುರಾಶಿಯನ್ನು ಕೊಟ್ಟಿದ್ರೆ ಆಕ್ಸಿಜನ್. ನೈಟ್ರೋಜನ್ ಆಣ್ವಿಕ ರಾಶಿಯನ್ನು ಕಂಡುಹಿಡಿ ಅಂತ ಹೇಳಿ 2 ಧಾತುಗಳದ್ದು ಅಣುರಾಶಿ ಯಾಕೆ ಕೊಡ್ಬೇಕಾಗಿತ್ತು? ಮತ್ತೆ ಇಂಗ್ಲಿಷ್ ವರ್ಷನ್ ತೆಗೆದು ನೋಡಿದಾಗ ಅದೇನಪ್ಪಾ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಇತ್ತು. ಅದಕ್ಕೆ ತಕ್ಕಂತೆ ನಾನು ಬಿಡಿಸಿದ್ದೀನಿ ಅದನ್ನ ಆಲ್ರೆಡಿ, ನೈಟ್ರೋಜನ್ ಡೈಆಕ್ಸೈಡ್ನ ಆಣ್ವಿಕ ರಾಶಿಯನ್ನು. ಸ್ವಲ್ಪ ಅಲ್ಲಿ ಕನ್ನಡ ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ನಮ್ಮ ಸಿಲೆಬಸ್ನ ಕ್ವಶನ್ ಪೇಪರ್ಲಿ ಸ್ವಲ್ಪ ಮಿಸ್ಟೇಕ್ಗಳನ್ನು ಮಾಡಿದ್ದಾರೆ, ಇರಲಿ. ಈಗ ಕ್ವಶನ್ ನಂಬರ್ 84 ಅನ್ನು ಒಂದು ಬಿಡಿಸ್ಬಿಡ್ತೀನಿ. ವೈದ್ಯರು ಮೂಳೆಗಳಿಗೆ ಯಾಂತ್ರಿಕ ರಕ್ಷಣೆಯನ್ನು ಒದಗಿಸಲು ಉಪಯೋಗಿಸುವಂತಹ ಬಿಳಿ ಬಣ್ಣದ ಪುಡಿಯು, ಹೌದಾ, ಅದರ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ. ಆಪ್ಷನ್ ಎ ಕ್ವಶನ್ ನಂಬರ್ 84, ಹೌದಾ, ಆಪ್ಷನ್ ಎ ಏನಪ್ಪಾ ಅಂದ್ರೆ 2 ಅಂಕಕ್ಕೆ. ರಾಸಾಯನಿಕ ಹೆಸರೇನು? ಅದರ ರಾಸಾಯನಿಕ ಹೆಸರು ಏನಪ್ಪಾ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನಮ್ಗೆ ಮೂಳೆ ಮುರಿದಾಗ ನಮ್ಮ ಕೈ ಸುತ್ತೋದು ಏನಪ್ಪಾ ಅಂದ್ರೆ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅಥವಾ ಅದನ್ನ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತೂ ಕರಿಬಹುದು. ಹಾಗಾದ್ರೆ ಅದರ ಹೆಸರು ಏನ್ ಕೇಳಿದಾರೆ, ಅದ್ರ ಸೂತ್ರ ಬರೀ ಅಂತ ಹೇಳಿದಾರ, CaSO4 into half H2O, CaSO4 into half H2O, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, POP ಅಂತ ಕರಿಬಹುದು ಅಥವಾ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ ಕರಿಬಹುದು. ಅದ್ರ ಸೂತ್ರ ಏನಪ್ಪಾ ಅಂದ್ರೆ CaSO4 into half H2O. ಇದು 2 ಅಂಕಕ್ಕೆ. ಇನ್ನು 2 ಅಂಕಕ್ಕೆ ಇದರಲ್ಲಿ ಒಂದು ಬಿ ಕ್ವಶನ್ ಕೇಳಿದಾರ. ಏನಿದೆ ಬಿ ಕ್ವಶನ್ ಅಂದ್ರೆ, ಈ ಪುಡಿಯು ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಗಟ್ಟಿಯಾದ ಘನರೂಪವನ್ನು ಪಡೆಯುತ್ತದೆ. ಈ ಬದಲಾವಣೆಯ ಸಮದೂಗಿಸಿದಂತ ರಾಸಾಯನಿಕ ಸಮೀಕರಣವನ್ನ ಬರೀರಿ. ಹಾಗಾದ್ರೆ ನೋಡ್ರಿ, ಕ್ಯಾಲ್ಸಿಯಂ ಸಲ್ಫೇಟ್ ಏನಿದೆ, ಹೆಮಿಹೈಡ್ರೇಟ್ ಇದೆ, ಹಾಫ್ H2 ಇದೆ. ಇದು ಏನಾಗ್ತದೆ ಅಂದ್ರೆ ನೀರಿನೊಂದಿಗೆ ವರ್ತಿಸ್ತದೆ, 1.5 H2O ದೊಂದಿಗೆ ವರ್ತಿಸಿ ಏನ್ ಕೊಡ್ತದ, ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್ ಅನ್ನ ಕೊಡ್ತದೆ. ಡೈಹೈಡ್ರೇಟ್ ಏನಪ್ಪಾ ಅಂದ್ರೆ ಒಂದು ಸ್ಫಟಿಕ ರೂಪ, ಡೈಹೈಡ್ರೇಟ್ ಏನೋ ಸ್ಫಟಿಕ ರೂಪ. ಇದು ಸಮೀಕರಣ 1.5 + 1.5 2, ಹೌದಾ, ಉಳಿದೆಲ್ಲ ಬ್ಯಾಲೆನ್ಸ್ ಆಗಿದ್ದೇ ಇದೆ. ಹಂಗಾದ್ರೆ ಇದೇನಪ್ಪಾ ಅಂದ್ರೆ ಸಮೀಕರಣ, ರಾಸಾಯನಿಕ ಸಮೀಕರಣವನ್ನ ಬರೀರಿ ಅಂತ ಹೇಳಿದಾರ, ಸರಿದೂಗಿಸಿದ್ದು. ಹೌದಾ, ಇದು 2 ಅಂಕಕ್ಕೆ, ಇದು 2 ಅಂಕಕ್ಕೆ, ಇದು ಟೋಟಲ್ ಎಷ್ಟು? 4 ಅಂಕಕ್ಕೆ ಈ ಪ್ರಶ್ನೆ. ಹಾಗಾದ್ರೆ ಇನ್ನು 2 ಪ್ರಶ್ನೆಗಳಿದಾವ, ಒಂದೇ ಪ್ರಶ್ನೆ ಇದೆ, ಹೌದಾ. ಒಂದು ಪ್ರಶ್ನೆಯನ್ನ ಸ್ಮಾಲ್ ಕ್ಲಿಪ್ ಆಗ್ತದೆ, ಇರಲಿ. ಆ ಒಂದು ಪ್ರಶ್ನೆಯನ್ನ ನಾನು ಏನು ಮಾಡ್ತೀನಿ ಅಂದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ನಾನು ಹೇಳಿದಿಲ್ಲ ಮೊದಲೇ ಹೇಳ್ದಂಗೆ, ನಿಮಗೆ ಈ ವಿಡಿಯೋಗಳು ಯೂಸ್ಫುಲ್ ಅನ್ನಿಸ್ತಾ ಇದ್ರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಯಾರು ಬೇಸಿಕ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಅಷ್ಟೇ ಟೀಚ್ ಮಾಡಿದ್ದಾರೆ ಅಥವಾ ಯಾವತ್ತೂ ಟೀಚ್ ಮಾಡಿಲ್ಲ ಅಂಥವ್ರಿಗೆ ಮಾತ್ರ ಯೂಸ್ಫುಲ್ ಆಗ್ತಾವ. ಯಾರು ಆಲ್ರೆಡಿ ಟೀಚ್ ಮಾಡಿದ್ದಾರೆ, ಇಟ್ ಆರ್ ಈಸಿ ಕ್ವಶನ್ಸ್, ಹೌದಾ, ದೀಸ್ ಆರ್ ವೆರಿ ಈಸಿ ಕ್ವಶನ್ಸ್. ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್.